ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಸುದ್ದಿಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10 ಮುಕ್ತಾಯವಾಗಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಬಿಗ್ ಬಾಸ್ ಸೀಸನ್ 11 ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಗುಸುಗುಸು ಶುರುವಾಗಿದೆ. ಸದ್ಯದರಲ್ಲೇ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭವಾಗುತ್ತಂತೆ. ಈಗಾಗಲೇ ತಯಾರಿ ಕೂಡ ನಡೀತಾ ಇದೆಯಂತೆ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಎಂದಿನಂತೆ ಈ ಬಾರಿ ಕೂಡ ಬಿಗ್ ಬಾಸ್ ಸೀಸನ್ 11 ಶುರುವಾಗುವ ಸಮಯ ಬಂದ್ಬಿಟ್ಟಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಯಶಸ್ವಿಯಾಗಿ ಮುಕ್ತಾಯವಾಗಿತ್ತು. ಯಾವಾಗಲೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗೋದು ಕಾಮನ್, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಈ ಬಾರಿ ಬಿಗ್ ಬಾಸ್ ಕನ್ನಡ OTT ಶೋ ಬರುತ್ತಾ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ 9ರಲ್ಲಿ OTT ಪ್ರಾರಂಭವಾಗಿತ್ತು, 10ರಲ್ಲಿ OTT ಬಂದಿರಲಿಲ್ಲ. ಈಗ ಬಿಗ್ ಬಾಸ್ ಸೀಸನ್ 11ಕ್ಕೆ OTT ಪ್ರಾರಂಭ ಆಗುತ್ತಾ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ವೀಕ್ಷಕರೇ, ಯಶಸ್ವಿಯಾಗಿ ಬಿಗ್ ಬಾಸ್ ಸೀಸನ್ 10 ಮುಕ್ತಾಯವಾಗಿದೆ. ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆಗಿ ಕಾರ್ತಿಕ್ ಗೆಲುವನ್ನು ಮುಡಿಗೇರಿಸ್ಕೊಂಡಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಇಷ್ಟು ಬಿಗ್ ಬಾಸ್ ಸೀಸನ್ 10 ತುಂಬ ಕಾಂಪಿಟೇಟಿವ್ ಆಗಿತ್ತು ಅನ್ನೋದು. ಇನ್ನು ಬಿಗ್ ಬಾಸ್ ಸೀಸನ್ 10ರಲ್ಲಿ ತುಂಬ ಮೇಯ್ನ್ ಆಗಿ ಕಾಣಿಸ್ಕೊಂಡಿದ್ದೆ ವಿನಯ್ ಮತ್ತು ಕಾರ್ತಿಕ್ ಅಂತಲೇ ಇರ್ಬೋದು. ಇದ್ರ ಜೊತೆಗೆ ಸಂಗೀತ. ವಿನಯ್ ಮತ್ತು ಸಂಗೀತ ಸ್ಟಾರ್ಟಿಂಗ್ ಟೈಮಲ್ಲಿ ಜಗಳ ಆಡ್ತಾಯಿದ್ರು. ಇದರಿಂದ ಬಿಗ್ ಬಾಸ್ ಹೀಗೂ ಇರುತ್ತಾ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದು. ಇದು ಕೊನೆಗೆ ಕಾರ್ತಿಕ್ ಮತ್ತು ಸಂಗೀತ ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಕೂಡ ನೋಡಿರ್ತಾರೆ. ಈಗಲೂ ಕೂಡ ಬಿಗ್ ಬಾಸ್ ಸೀಸನ್ 10ರ ಕಂಟೆಸ್ಟೆಂಟ್ಗಳು ಆಗಾಗ ಮೀಟ್ ಆಗ್ತಾನೆ ಇರ್ತಾರೆ. ಆದರೆ ಸಂಗೀತ ಮಾತ್ರ ಯಾವುದೇ ಗೆಟ್ ಟುಗೆದರ್ಗಾಗಲಿ ಯಾವುದಕ್ಕೂ ಕೂಡ ಆಗಮಿಸೋದಿಲ್ಲ. ಒಟ್ಟಿನಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವು ಲಿಮಿಟೆಡ್ ಸ್ಪರ್ಧಿಗಳ ಜೊತೆ ಮಾತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ. ಆದರೆ ಕಾರ್ತಿಕ್ ಮತ್ತು ಸಂಗೀತ ಸಾಕಷ್ಟು ತುಂಬ ಕ್ಲೋಸ್ ಆಗಿದ್ದರು, ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆದರೆ ಕೊನೆಗೆ ಅದು ತೀರಾ ಕೆಟ್ಟದಾಗಿ ಹೋಯಿತು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಪ್ರಾರಂಭವಾಗೋದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗೋದು ಕಾಮನ್. ಕರೋನಾ ಟೈಮ್ನಲ್ಲಿ ಮಾತ್ರ ಸೀಸನ್ ಶುರುವಾಗೋದು ಸ್ವಲ್ಪ ತಡವಾಗಿತ್ತು. ಆದರೆ ಈ ಬಾರಿ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶುರುವಾದಂತೆ ಈ ಸಲನೂ ಕೂಡ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಶೋ ತಯಾರಿ ಕೂಡ ಶುರುವಾಗಿದೆಯಂತೆ. ಈಗಾಗಲೇ ವಾಹಿನಿ ಮತ್ತು ಈ ಶೋ ತಂಡ ಕೆಲಸ ಶುರು ಮಾಡಿದೆಯಂತೆ. ಕನ್ನಡದ ಅತಿ ದೊಡ್ಡದಾದ ಈ ರಿಯಾಲಿಟಿ ಶೋ ಮಾಡಲು ಸಾಕಷ್ಟು ಸಮಯ, ಶ್ರಮ ಎಲ್ಲ ಕೂಡ ಬೇಕಾಗುತ್ತೆ. ಮೊದಲು ಸ್ಪರ್ಧಿಗಳ ಆಯ್ಕೆ ಆಗಬೇಕು, ಮನೆ ರೆಡಿ ಆಗಬೇಕು, ಇನ್ನುಳಿದಂತೆ ಒಂದಷ್ಟು ಕೆಲಸಗಳು ಕೂಡ ಆಗಬೇಕಿದೆಯಂತೆ. ಹಾಗಾಗಿ ಈ ಸಲ OTT ಬರುತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಶೋ ಪ್ರಸಾರ ಆಗಿತ್ತು. ಈ ಬಾರಿ ಬಿಗ್ ಬಾಸ್ OTT ಇರೋದಿಲ್ವಂತೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭದ ಬಗ್ಗೆ ಅಥವಾ ಬಿಗ್ ಬಾಸ್ ಕನ್ನಡದ OTT ಸೀಸನ್ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಸದ್ಯಕ್ಕೆ ಬಂದಿಲ್ವಂತೆ. ಬಿಗ್ ಬಾಸ್ 10 ಕೂಡ ಯಶಸ್ವಿಯಾಗಿ ಮುಗಿದಿತ್ತು. ಆ ಒಂದು ಬಿಗ್ ಬಾಸ್ ಸೀಸನ್ ಶೋ ಸಾಕಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿತ್ತು. ಕಾರ್ತಿಕ್ ಮಹೇಶ್ ಇರ್ಬೋದು, ತನಿಷಾ ಕುಂಬಟ್ಟ, ಡ್ರೋನ್ ಪ್ರತಾಪ್, ವಿನಯ್ ಕೂಡ, ಸಂಗೀತ ಶೃಂಗೇರಿ ನಡುವೆ ಭರ್ಜರಿ ಪೈಪೋಟಿ ಕೂಡ ಇತ್ತು. ಕೊನೆಗೂ ಕಾರ್ತಿಕ್ ಮಹೇಶ್ ಅವರು ವಿಜೇತರಾದರು. ಸಾಕಷ್ಟು ಕಾಂಟ್ರವರ್ಸಿಗಳು, ಜಗಳಗಳು, ಹೊಡೆದಾಟಗಳಿಗೆ ಗುರಿಯಾಗಿದ್ದಂಥ ಈ ಸೀಸನ್ ಒಳ್ಳೆಯ TRP ಕೂಡ ಪಡೆದಿತ್ತು. ಬಿಗ್ ಬಾಸ್ ಶೋ ಮುಕ್ತಾಯವಾದ ನಂತರ ಕೆಲವು ಸ್ಪರ್ಧಿಗಳು ಉದ್ಯಮದಲ್ಲಿ, ಕೆಲವರು ಸಿನಿಮಾ ಕಡೆಗೆ ಮುಖವನ್ನು ಕೂಡ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 11ಕ್ಕೆ ಮೊದಲ ಸ್ಪರ್ಧಿ ಯಾರಾಗ್ತಾರೆ? ಕಾಂಟ್ರವರ್ಸಿ ಮಾಡ್ಕೊಂಡವರ, ಸದ್ದು ಮಾಡಿದವರಿಗೆ ಬಿಗ್ ಬಾಸ್ ಶೋನಲ್ಲಿ ಮನ್ನಣೆ ಸಿಗುತ್ತೆ, ಸ್ಪರ್ಧಿಯಾಗುವ ಅವಕಾಶ ಸಿಗುತ್ತೆ ಅಂತ ಅನೇಕರು ಅಭಿಪ್ರಾಯವನ್ನು ಪಡ್ಕೊಂಡಿರ್ತಾರೆ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿಯೂ ತುಕಾಲಿ ಸ್ಟಾರ್ ಸಂತು ಪತ್ನಿಯವರು ಅತಿಥಿಗಳ ರೌಂಡ್ನಲ್ಲಿ ಬಂದು ಸಿಕ್ಕಾಬಟ್ಟೆ ನಗಿಸಿ ಹೋಗಿದ್ರು. ಅವರು ಮುಂದಿನ ಸೀಸನ್ಗೆ ಸ್ಪರ್ಧಿ ಆಗಬೇಕು ಅಂತ ವೀಕ್ಷಕರು ಕೂಡ ಬಯಸಿದ್ದಾರೆ. ಹೀಗಾಗಿ ಮಾನಸ ಇರ್ತಾರಾ ಅಂತ ಕಾದು ನೋಡಬೇಕು. ಇನ್ನುಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಈಗ ಗಿಚ್ಚಿ ಗಿಲಿಗಿಲಿ ಶೋ ಸ್ಪರ್ಧಿಯಾಗಿರುವ ರೇಷ್ಮಾ ಅವರು ಬಿಗ್ ಬಾಸ್ ಸ್ಪರ್ಧಿ ಆದರೂ ಕೂಡ ಆಶ್ಚರ್ಯ ಅಲ್ಲ. ಇನ್ನು ವರುಣ್ ಆರಾಧ್ಯ, ವರ್ಷ ಕಾವೇರಿ, ಭೂಮಿಕಾ ಬಸವರಾಜ್ ಮುಂತಾದವರು ಬಿಗ್ ಬಾಸ್ ಶೋಗೆ ಬರ್ತಾರೆ ಅಂತ ಕಳೆದ 2 ಸೀಸನ್ಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಈ ಸೀಸನಲ್ಲಿ ಏನು ವಿಶೇಷತೆ ಇರಲಿದೆ ಎಂಬ ಕುತೂಹಲ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಎಂದಿನಂತೆ ಕಿಚ್ಚ ಸುದೀಪ್ ಅವರು ಈ ಶೋವನ್ನು ನಿರೂಪಣೆ ಮಾಡಬಹುದು ಎಂಬ ನಿರೀಕ್ಷೆ ಕೂಡ ಇದೆ. ಇಷ್ಟು ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 11 ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.